ನಮಸ್ತೆ. ಇವತ್ತು ಲೈನ್ ಸ್ನೇಕ್ಸ್ ಗೇಮ್ ನ ಹೇಗೆ ಆಡೋದು ನೋಡೋಣ. ಈ ಗೇಮ್ ಆಡೋ ಮುಂಚೆ ಒಂದು ಪೇಪರ್ ತಗೊಳ್ಳಿ. ಈ ತರ 5 ಚುಕ್ಕೆ 1 2 3 4 5 ಈ ತರ 5 ಲೈನ್ ನ ಹಾಕಿ 5 ಸಲಿ ಬರ್ಬೇಕು. 1 2 3 4 5. ಇದು 2 ಪ್ಲೇಯರ್ ಗೇಮು. ಸೊ 2 ಬೇರೆ ಕಲರ್ ಸ್ಕೆಚ್ ಪೆನ್ ನ ತಗೊಳ್ಳಿ. ಸೊ ದಟ್ ಆಡಕ್ ಈಸಿ ಆಗತ್ತೆ, ಗೊತ್ತು ಆಗತ್ತೆ ಯಾವ ಪ್ಲೇಯರು ಎಲ್ಲಿ ಹಾಕ್ತಾ ಇದ್ದಾರೆ ಲೈನ್ ಅಂತ. ಸೊ ಇದನ್ನು ಎಲ್ಲಿಂದ ಬೇಕಾದ್ರೂ ನಾವು ಶುರು ಮಾಡ್ಬೋದು. ಯಾವುದೇ 2 ಪಾಯಿಂಟ್ ನ ಹಾರಿಜಾಂಟಲ್ ಲೈನ್ ಇಲ್ಲ ವರ್ಟಿಕಲ್ ಲೈನ್ ನ ಹಾಕ್ಬೋದು. ಹಾ, ನೆಕ್ಸ್ಟ್ ಸಲಿ ನಾನ್ ಇವಾಗ ಇಲ್ಲಿ ಲೈನ್ ನ ಹಾಕಕ್ಕಾಗಲ್ಲ, ಯಾಕೆಂದ್ರೆ ರೆಡ್ ಕಲರ್ ಅವ್ರು ಎಲ್ಲಿ ಹಾಕಿರ್ತಾರೋ ಅವರು ಅಲ್ಲಿ ಹಾಕ್ಬಹುದು. ನಾನು ಬ್ಲೂ ಕಲರ್ ಎಲ್ಲಿ ಹಾಕಿರ್ತೀನೋ ಅಲ್ಲಿಂದ ಅಷ್ಟೇ ನನ್ಗೆ ಶುರು ಮಾಡಕ್ ಆಗತ್ತೆ. ಸೊ ಇದನ್ನೇ ನಾನು ಈಗ ಸ್ನೇಕ್ ಹೆಂಗೆ ಬೆಳೀತಾ ಹೋಗುತ್ತೋ ಅದೇ ತರ ನಾನು ನನ್ನ ಲೈನ್ ಸ್ನೇಕ್ಸ್ ನ ನಾನು ಬೆಳೆಸ್ತಾ ಹೋಗ್ಬೇಕಾಗತ್ತೆ. ತಿರ್ಗಾ ನಾನು ಇಲ್ಲಿ ಹಾಕಕ್ಕಾಗಲ್ಲ ಅಥವಾ ಇಲ್ಲಿ ಹಾಕಕ್ಕಾಗಲ್ಲ, ಕೇವಲ ಅವ್ರು ಹಾಕ್ಬೋದು. ನಾನು ಬರೀ ಇಲ್ಲಿಗೆ ಹಾಕೊಂತ ಹೋಗ್ಬೋದು. ಇವಾಗ ಇವ್ರು ಇಲ್ಲಿ ಹಾಕಿರೋದ್ರಿಂದ ಏನಾಗತ್ತೆ, ಈಗ ನಾನ್ ಇಲ್ಲಿ ಗೆರೆ ಹಾಕಿದ್ರೆ ನನ್ನ ಬ್ಲೂ ಸ್ನೇಕ್ ಇಲ್ಲಿ ರೆಡ್ ಸ್ನೇಕ್ ಆಗೋದ್ರಿಂದ ನಾನು ಸೋತ್ ಹೋಗ್ತೀನಿ. ಸೊ ಈ ಮೂವ್ ಅಲೋಡ್ ಇಲ್ಲ, ಯಾಕೆಂದ್ರೆ ನಾನು ಸೋಲ್ತೀನಿ. ಆದ್ರಿಂದ ನಾನು ಇವಾಗ ಈ ಕಡೆಯಿಂದ ಬೇರೆ ಲೈನ್ ನ ಹಾಕೊಳ್ತಾ ಹೋಗ್ಬೇಕಾಗತ್ತೆ. ಇದು ಒಂದು ತರಹ ನನ್ನ ಇವರು ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವ್ರು ಈ ಲೈನ್ ಹಾಕಿರೋದ್ರಿಂದ ನನ್ನ ಈ ಮೂವ್ ಒಂದು ಬ್ಲಾಕ್ ಆಯ್ತು. ಸೊ ನಾನು ಇವಾಗ ಇವ್ರದ್ದು ಈ ಮೂವ್ ನ ಬ್ಲಾಕ್ ಮಾಡಿದ್ದೀನಿ. ನಾನು ಇಲ್ಲಿ ಈ ಗೆರೆ ಹಾಕಿರೋದ್ರಿಂದ ಅವರು ಇಲ್ಲಿ ಹಾಕಕ್ಕಾಗಲ್ಲ. ಅವ್ರು ಇಲ್ಲಿ ಹಾಕಿದ್ರೆ ಅವರು ಔಟ್ ಆಗ್ತಾರೆ. ಸೊ ನಾನ್ ಇವಾಗ ಈ ಮೂವ್ ನ ಬ್ಲಾಕ್ ಮಾಡಿದ್ದೀನಿ. ಈ ಗೇಮ್ ನ ಉದ್ದೇಶ ಯಾರ ಲೈನ್ ಸ್ನೇಕ್ ಉದ್ದ ಆಗತ್ತೆ ಕೊಡ್ಡಿ ಎಂಡ್ ಗೇಮ್ ಮುಗ್ದಾಗ ಯಾರ್ದು ಉದ್ದ ಇರುತ್ತೋ ಅವ್ರು ವಿನ್ ಆಗ್ತಾರೆ. ನಾನ್ ಇವಾಗ ಇಲ್ಲಿ ಹಾಕಿದ್ರೆ ನಾನು ಸೋಲ್ತೀನಿ, ಯಾಕೆಂದ್ರೆ ಇದೆರಡು ಟಚ್ ಆಗತ್ತೆ. ಸೊ ನಾನು ಟಚ್ ಮಾಡಬಾರ್ದು. ಸೊ ನಾನು ಇಲ್ಲಿ ಹಾಕೊಳ್ತಾ ಬರ್ತೀನಿ. ಈಗ ನೀವು ನೋಡ್ತಿರೋ ಹಾಗೆ ನನ್ನ ಹತ್ರ ಯಾವ ಆಪ್ಷನ್ ಇಲ್ಲ. ಅದೇ ತರಹ ರೆಡ್ ಪ್ಲೇಯರ್ಗೂ ಯಾವುದೇ ಆಪ್ಷನ್ ಇಲ್ಲ. ಅವರು ಇಲ್ಲೂ ಹಾಕಕ್ಕಾಗಲ್ಲ, ಇಲ್ಲೂ ಗೆರೆ ಎಳಿಯಕ್ಕಾಗಲ್ಲ. ಅದೇ ತರಹ ಇಲ್ಲೂ ಅವರು ಗೆರೆ ಹಾಕಕ್ಕಾಗಲ್ಲ. ಸೊ ನನ್ನ ಹತ್ರನೂ ಯಾವ ಆಪ್ಷನ್ ಇಲ್ಲ, ಅವರ ಬಳಿನೂ ಯಾವ ಆಪ್ಷನ್ ಇಲ್ಲದೆ ಇರೋದ್ರಿಂದ ಗೇಮ್ ಇಲ್ಲೇ ಸ್ಟಾಪ್ ಆಗತ್ತೆ. ಅಕಸ್ಮಾತ್ ಅವರ ಬಳಿ ಆಪ್ಷನ್ ಇದ್ದಿದ್ರೆ, ಇವಾಗ ಈ ಲೈನ್ ಇರ್ಲಿಲ್ಲ ಅಂದ್ರೆ ಅವರು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಿತ್ತು. ಅವಾಗ ಅವ್ರದ್ದು ಲಾಂಗೆಸ್ಟ್ ಸ್ನೇಕ್ ಆಗೋ ಸಾಧ್ಯತೆ ಇರ್ತಿತ್ತು. ಈಗ ಆಪ್ಷನ್ ಇಲ್ದೇ ಇರೋ ಕಾರಣದಿಂದ ಗೇಮ್ ಇಲ್ಲೇ ಸ್ಟಾಪ್ ಆಗತ್ತೆ. ಇವಾಗ ನಾವು ಎಣಿಸ್ಬೇಕಾಗತ್ತೆ ಎಷ್ಟು ಒಂದು ಲೈನು 1 ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಸೊ ಬ್ಲೂ ಸ್ನೇಕ್ ಎಷ್ಟು ಪಾಯಿಂಟ್ಸ್ ಅಂದ್ರೆ 1 2 3 4 5 6 7 8 9 10 11. ಹಾಗೆ ರೆಡ್ದು ನೋಡಿದ್ರೆ 1 2 3 4 5 6 7 8 9 10 11 11 ಪಾಯಿಂಟ್ಸ್. ಸೊ ಇಬ್ಬರ ಬಳಿಲೂ 11 ಪಾಯಿಂಟ್ಸ್ ಇರೋದ್ರಿಂದ ಈ ಗೇಮ್ ಟೈ ಆಗತ್ತೆ. ಸೊ ಈ ಗೇಮ್ ಯಾವ್ದಾದ್ರು ಒಂದು ಪ್ಲೇಯರ್ ಗೆಲ್ಲಬಹುದು, ಇಲ್ಲ ಟೈ ಆಗೋ ಸಾಧ್ಯತೆಗಳು ಇರುತ್ತೆ.